ಕುಣಿಗಲ್ ಶಾಸಕರಾದಂಥ ರಂಗನಾಥ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಹೊಂದಿದ್ದಾರೆ. ಅವ್ರನ್ನ ಸ್ಮರಿಸೋದಾದ್ರೆ ಸರ್ ಏನು ಹೇಳ್ತೀರಿ? ಶಾಮನೂರು ಶಿವಶಂಕರಪ್ಪರು ಹಿರಿಯ ಮತ್ಸದಿ ರಾಜಕಾರಣಿಯವರು. ಹೌದು, ಬರೀ ರಾಜಕಾರಣ ಒಂದೇ ಅಲ್ಲ, ಮಾನವೀಯತೆಯ ಗುಣಗಳನ್ನ ಮೌಲ್ಯಗಳನ್ನು ಒಳಗೊಂಡಂತ ಒಂದು ಬದುಕಿನಲ್ಲಿ ಬದುಕಿದಂಥವ್ರು. ನಮ್ಗೆಲ್ಲ ಹಿರೀಕರು, ಎಲ್ಲಾ ರೀತಿಲೂ ಮಾರ್ಗದರ್ಶಕರಾಗಿದ್ದರು. ಅವರು ಮಾಜಿ ಮಂತ್ರಿಗಳಾಗಿದ್ಕೊಂಡು ಇವತ್ತು ಇನ್ಸ್ಟಿಟ್ಯೂಷನ್ ಉದ್ಯಮದಾರರಾಗಿ ಬಹಳಷ್ಟು ಜನ ಡಾಕ್ಟರ್ಸ್ಗಳನ್ನ ತಯಾರಿ ಮಾಡಿ ಇಡೀ ಒಂದು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಡಾಕ್ಟರ್ಗಳು ಆ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಓದಿರಂತ ಹಿನ್ನೆಲೆ ಇದ್ಕೊಂಡು ವಿದ್ಯಾದಾನವನ್ನು ಮಾಡಿದಂತ ಹಿರೀಕರಾದಂತ ಶಾಮನೂರು ಶಿವಶಂಕರ್ ಅವರ ಸಾವು ಬಹಳಷ್ಟು ನೋವು. ಅವರ ಸಾವಿನ ನೋವನ್ನ ಭರಿಸುವಂತ ಶಕ್ತಿ ಅವ್ರ ಕುಟುಂಬಕ್ಕೆ ಮತ್ತು ಅವ್ರ ನೆಂಟರಿಷ್ಟಿಗೆ, ಅವರ ಭಕ್ತ ವೃಂದದವರೆಗೂ ಎಲ್ಲರಿಗೂ ಭಗವಂತ ಕರುಣಿಸ್ಲಿ ಅಂತ ನಾನು ಕೇಳ್ಕೊತೀನಿ. ನೀವು ಯಾವಾಗ ಮೀಟ್ ಆಗಿದ್ದೀರಿ ಸರ್ ಲಾಸ್ಟು? ನಾನು ಒಂದು 5 months ಲಾಸ್ಟ್ ಸೆಷನ್ ಅಲ್ಲೇ ಅವ್ರನ್ನ ಭೇಟಿ ಮಾಡಿದ್ದಂಥದ್ದು. ಆ ಸಂದರ್ಭದಲ್ಲಿ ಅವರು ಹೇಳ್ತಿದ್ರು, ರಾಜಕಾರಣ ಮಾಡ್ಬೇಕಾದಂತ ದೃಷ್ಟಿ ನೀವು ನಮ್ಮ ಒಳ್ಳೆತಿಗಿಂತ ಎಷ್ಟು ಸಾಧ್ಯವೋ ಅಷ್ಟನ್ನ ಬಡವರಿಗೆ ಆದಷ್ಟು ನಿಮ್ಮ ದೃಷ್ಟಿ ಇರಲಿ ಅಂತ ಬಹಳ ಹಿರಿತನದ ಮಾತು ಹೇಳ್ತಿದ್ರು. ಅದ್ರ ಜೊತೆ ಒಂದ್ ಕಿವಿ ಮಾತು ಹೇಳಿದ್ರು, ನಾಳೆ ಅನ್ನೋದು ನಮ್ದಲ್ಲ, ಇವತ್ತು ಯಾವ ರೀತಿ ನಾವು ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟು. ಎಷ್ಟು ಸಾಧ್ಯವೋ ಅಷ್ಟನ್ನ ಒಂದು ಸಹಾಯ ಮಾಡೋಂತ ಹಸ್ತ ನಿಮ್ ಮನಸ್ಸಲ್ಲಿ ಇರ್ಬೇಕು ಅಂತ ಹೇಳಿದಂತ ಮಾತುಗಳು ಈಗ್ಲೂ ಸ್ಮರಿಸ್ಕೋತೇನೆ. ನಾನೊಬ್ಬ ಡಾಕ್ಟರ್ ಆಗಿದ್ಕೊಂಡು ಅವ್ರಿಗೆ ಬರೀ ರಾಜಕಾರಣಕ್ಕಿಂತ ಹೆಚ್ಚಿನದಾಗಿ ಅವ್ರ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಅವ್ರು ನಡೆಸ್ತಿದ್ದಂತ ಒಂದು ಅಡ್ಮಿನಿಸ್ಟ್ರೇಷನ್, ನಿರ್ವಹಣಾ ವ್ಯವಸ್ಥೆಯ ಒಂದು ವ್ಯವಸ್ಥೆಗೆ ಬಹಳಷ್ಟು ಗೌರವ ಇತ್ತು. ಇದ್ರ ಜೊತೆಗೆ ಇವತ್ತು ಇಡೀ ಲಿಂಗಾಯತರಿಗೆ ಅವರು ಒಂದು ಸಮುದಾಯದ ಒಂದು ದೊಡ್ಡ ಹಿರಿತನದ ಒಂದು ವ್ಯವಸ್ಥೆಯಲ್ಲಿ ಸಂಘ ಪರಿವಾರದಿಂದ ಹಿಡಿದು ಎಲ್ಲದರಲ್ಲೂ ಅವರು ಬಹಳಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡ್ ಬರ್ತಿದ್ರು. ಇವತ್ತು ನಮ್ಮನ್ನ ಅಗಲಿದ್ದಾರೆ. ಒಂದು ರೀತಿ ನಮ್ಗೆ ಕಾಂಗ್ರೆಸ್ ಪಾರ್ಟಿಗೆ ಹೆಚ್ಚಿನ ನಷ್ಟ, ದಾವಣಗೆರೆಗೆ ದೊಡ್ಡ ನಷ್ಟ, ಕರ್ನಾಟಕ ರಾಜ್ಯಕ್ಕೆ ಒಂದು ಮಾಣಿಕ್ಯ ನನ್ನ ಕಳ್ಕೊಂಡ್ ಆಯ್ತು ಅಂತ ಅನ್ಸುತ್ತೆ. ನಾನು ನಿಮ್ಗೆ ಅವರಲ್ಲಿ ಬಹಳ ಇಷ್ಟ ಆಗ್ತಿದ್ದ ಗುಣ ಯಾವುದು ಸರ್? ಯಾರನ್ನ ಕಂಡ್ರು ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ ಅಷ್ಟೇ ಗೌರವ ಕೊಡೋದು. ನಾನು ಶ್ರೀಮಂತ ಇದ್ದೇನೆ, ನಾನು ಹಿರಿಯ ಮಾಜಿ ಮಂತ್ರಿ ಇದ್ದೇನೆ, ನಾನು ದೊಡ್ಡ ರಾಜಕಾರಣಿ ಇದ್ದೇನೆ ಅನ್ನೋದು ಒಂದ್ ದಿವಸನೂ ಅವ್ರ ತಲೆಯಲ್ಲಿ ಇರ್ಲಿಲ್ಲ. ಯಾರು ಕಂಡ್ರು ಆ ವಯಸ್ಸಲ್ಲಿ ಅವರು ಸಪೋರ್ಟ್ ಇಟ್ಕೊಂಡು ನಡೀತಿದ್ರು, ನಕ್ಕೊಂಡು ಬರ ಮಾಡ್ಕೋತಿದ್ರು. ಅದು ದೊಡ್ಡ ಗುಣ. ಅದು ವಯಸ್ಸಾದ್ಮೇಲೆ ನಿಮ್ಗೆ ಕೋಪ ಬರುತ್ತೆ, ನಿಮ್ಗೆ ಸುಸ್ತಾಗ್ತಿರುತ್ತೆ, ನಿಮ್ಗೆ ನಡಿಲಿಕ್ಕೆ ಕಷ್ಟ ಅಂತ ಸಂದರ್ಭದಲ್ಲಿ ಯಾರನ್ನು ತಲೆ ಎತ್ತಿ ನೋಡದೇ ಇರೋಂತ ಸಂದರ್ಭಗಳು ನಿಮ್ಮಲ್ಲಿ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಚಿಕ್ಕವ್ರು ಬರ್ಲಿ ದೊಡ್ಡವ್ರು ಬರ್ಲಿ ತಲೆ ಎತ್ತಿ ನಿಂತು ನಕ್ಕೊಂಡು ಮಾತಾಡ್ಕೊಂಡು ಹೇಗಿದ್ಯಪ್ಪ ಅಂತ ಕೇಳಂತ ದೊಡ್ಡ ಗುಣ ಇತ್ತು ಅವ್ರ ಹತ್ರ. ಬಹುಶಃ ಆ ಥರದ ವ್ಯಕ್ತಿತ್ವ ಇನ್ಯಾರಿಗೂ ಬರಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಕಷ್ಟ. ಅವ್ರ ಆ ತರ ಒಂದು ಪರ್ಸನಾಲಿಟಿನ ನಾನು ಬಹಳಷ್ಟು ರೇರ್ ಆಗಿ ನೋಡುವಂತ ಸಂದರ್ಭ ಅದು. ಅವರು ನಮ್ಗೆಲ್ಲೋ ಒಂದ್ ಕಡೆ ಅವ್ರು ಕೊಟ್ಟಂತ ಕೆಲವು ಉಪದೇಶಗಳನ್ನು ನನ್ನ ಮನಸ್ಸಲ್ಲಿ ಹೃದಯದಲ್ಲಿ ಸದಾಕಾಲ ಇರುತ್ತೆ ಅಂತ ಹೇಳ್ಬಲ್ಲೆ. ಕೊನೆಯದಾಗಿ ಅವರ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ ಎಲ್ರಿಗೂ ಏನ್ ಹೇಳ್ತೀರಿ ಸರ್ ಈ ಮೂಲಕ? ಒಂದು ಮಾತು, ಅವರು ಲಿಗಸಿ ಏನ್ ಇವತ್ತು ದಿನ ಬಿಟ್ಟೋಗಿದ್ದಾರೆ ಅದನ್ನ ನಾವು ಹೇಳ್ಕೊಟ್ಟಂತ ಬಹಳಷ್ಟು ಉಪದೇಶಗಳನ್ನ ಮುಂದೆ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ನಮ್ಮ ಕೈಲಿದೆ. ಭಗವಂತನ ಹತ್ರ ಏನು ಕೇಳ್ಕೊತೀನಿ ಅಂತಂದ್ರೆ, ಈ ದುಃಖವನ್ನ ಭರಿಸುವಂತ ಶಕ್ತಿ ಅವರ ಕುಟುಂಬಸ್ಥರಿಗೆ, ಅವರ ಹಿತೈಷಿಗಳಿಗೆ ಎಲ್ಲರಿಗೂ ಭಗವಂತ ಕರುಣಿಸ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು.